ನಮಸ್ಕಾರ, ನಾನು ಶುಭ. ಏರ್ ಪಿನ್ ಒಂದಿದ್ರೆ ಸಾಕು, ನೀವು ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡ್ಕೋಬೋದು. ಮೊದಲನೇ ಟಿಪ್ಸು, ಟವಲ್ನು ನಾನು ಮಧ್ಯಕ್ಕೆ ಒಂದು ಸತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಫೋಲ್ಡ್ ಮಾಡಿಕೊಂಡು ಬರ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡು ಒಂದು ಸತಿ ಫೋಲ್ಡ್ ಮಾಡಿ ಇದನ್ನು ಒಳಗಡೆಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಈಕ್ವಲ್ ಆಗಿರೋ ಥರ ಫೋಲ್ಡ್ ಮಾಡಿ ಒಳಗಡೆಗೆ ಸೇರಿಸ್ಬಿಡಿ. ಮತ್ತು ಮೇಲೆ ನೋಡಿ ತೋರಿಸ್ತೀನಿ, ಇದನ್ನು ಆ ಕಡೆಗೆ ತೆಗೆದುಬಿಡಿ. ಮತ್ತು ಒಳಗಡೆಗೆ ಈ ಥರ ಓಪನ್ ಮಾಡಿ ನೋಡಬೇಕು. ಮತ್ತು ತಿರುಗಿಸ್ಬಿಡಿ. ಈ ಥರ ಓಪನ್ ಮಾಡಿಬಿಟ್ಟು ತಿರುಗಿಸ್ಬಿಟ್ರೆ, ಅಕಸ್ಮಾತಾಗಿ ಇವಾಗ ಚಳಿಗಾಲ, ನಮ್ಮ ಮನೆಯಲ್ಲಿ ಟೋಪಿ ಇಲ್ಲ, ಆಚೆ ಏನಾದರೂ ಹೋಗಬೇಕಾಗಿರುತ್ತೆ, ಆ ಟೈಮಲ್ಲಿ ಇದನ್ನೇ ನೀವು ಟೋಪಿ ಥರ ಹಾಕ್ಕೊಂಡು ಹೋಗ್ಬೋದು. ಮಕ್ಕಳಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಮಗನಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಕಸ್ಮಾತಾಗಿ ಟೋಪಿ ಇಲ್ಲ ಅಂದಾಗ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೆಕೆಂಡ್ ಟಿಪ್ಸು, ವಿಳೆದೆಲೆ. ಒಂದು 2 ವಿಳೆದೆಲೆ ತಗೊಂಡು ಹಿಂದ್ಗಡೆ ತೊಟ್ಟು ತೆಗೆದುಬಿಡಬೇಕು. ಈ ಥರ ಮುರಿದ್ಬಿಟ್ಟು ನಾನು ಕುಟ್ಟಣಿಗೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡಿದ್ದೀನಿ. ಇದನ್ನು ಕುಟ್ತಾ ಇದ್ದರೆ ನೋಡಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಸ್ವಲ್ಪ ಕೆಂಪು ಕಲರ್ ಆಗ್ತಾ ಇರುತ್ತೆ. ಸುಣ್ಣನೂ ಅರಿಶಿನ ಎರಡೂ ಹಾಕಿದ್ದೀವಲ್ಲ, ಇದು ಸ್ವಲ್ಪ ಕೆಂಪು ಕಲರ್ ಆಗೋಗುತ್ತೆ. ಚೆನ್ನಾಗಿ ಕುಟ್ಟಿದ್ದಾದಮೇಲೆ ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡ್ಬೇಕು. ರಸ ಒಂದು ಸ್ವಲ್ಪನೂ ಬಿಡಬೇಡಿ. ನಾನು 2 ವಿಳೆದೆಲೆ ತಗೊಂಡಿದ್ದೀನಲ್ಲ, 2 ವಿಳೆದೆಲೆಗೆ ಒಂದಿಷ್ಟು ರಸ ಸಿಗುತ್ತೆ. ನೋಡಿ, ಚೆನ್ನಾಗಿ ಹಿಂಡ್ಬಿಡಬೇಕು, ಸ್ವಲ್ಪನೂ ಇಲ್ಲ. ಚೆನ್ನಾಗಿ ಹಿಂಡಿದ್ದಾದಮೇಲೆ ನನ್ನ ಕೈಗಳು ನೋಡ್ತಾ ಇದ್ದೀರಲ್ಲ, ತಕ್ಷಣವೇ ಕೆಂಪಾಗ್ತಾ ಇದೆ. ಇದಕ್ಕೆ ಕುಂಕುಮ, ನಿಮ್ಮ ಮನೇಲಿ ಬಳಸೋ ಯಾವುದೇ ಕುಂಕುಮ ಆಗಲಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ನೀರಾಗೂ ಇರಬಾರ್ದು, ನೋಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಬಟ್ಸಲ್ಲಾಗಲಿ ಇಲ್ಲ ಊದುಬತ್ತಿ ಹಚ್ಚಿರ್ತೀರಲ್ಲ ಕಡ್ಡಿ, ನಿಮಗೆ ಸಣ್ಣ ಹಾಕ್ಕೋಬೇಕು ಅಂತಂದರೆ ಕಡ್ಡಿಯಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನು ಸುಮ್ಮನೆ ಪೆನ್ನಲ್ಲಿ ಈ ಥರ ಬರ್ಕೊಂಡಿದ್ದೀನಿ, ನನಗೇನು ಅಷ್ಟು ಡಿಸೈನ್ಸ್ ಏನು ಬರಲ್ಲ. ನಿಮಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬರುತ್ತಂದರೆ ಚೆನ್ನಾಗಿ ಬರ್ಕೊಂಡು ಪೆನ್ನಲ್ಲಿ ಫಸ್ಟು ಮತ್ತು ಇದನ್ನು ಹಚ್ಕೊಬಿಡಿ. ನೋಡಿ, ಈ ಥರ ಹಚ್ಕೊಂಡ್ರೆ ಇನ್ಸ್ಟೆಂಟ್ ಮೆಹಂದಿ ಅಂತ ಹೇಳ್ಬೋದು. ತಕ್ಷಣ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟರೆ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಒಂದು ಇಲ್ಲ 2 ನಿಮಿಷ ಬಿಡಿ ಸಾಕು, ಜಾಸ್ತಿ ಹೊತ್ತೇನು ಬೇಡ. ತಕ್ಷಣ ಕೈ ತೊಳ್ಕೊಬಿಟ್ರು ತುಂಬ ಒಳ್ಳೆ ಕಲರ್ ಬಂದಿರುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಕ್ಕಳು ಹಬ್ಬಗಳಲ್ಲಿ ಇಲ್ಲ ಡ್ಯಾನ್ಸ್ ಫಂಕ್ಷನ್ಸಲ್ಲಿ ಅವರು ಮೆಹಂದಿ ಹಾಕ್ಕೊಳ್ಳಲ್ವಲ್ಲ, ಆವಾಗ ನೀವು ಈ ಥರ ಮಾಡಿ ಹಚ್ಚಿದ್ದೀರಂದರೆ ತುಂಬ ಚೆನ್ನಾಗಿ ಕಾಣಿಸ್ತು. 3ನೇ ಟಿಪ್ಸು, ನಾನು 1 kg ಅವರೆಕಾಯಿ ತಗೊಂಡು ಬಿಡಿಸ್ಬಿಟ್ಟು ನೀರೊಳಗೆ ಹಾಕಿದ್ದೀನಿ. ಕಾಳು ಬಿಸಿ ನೀರಿಗೆ ಹಾಕ್ಕೊಂಡಿದ್ದೀನಿ, ಅಂದರೆ ನನಗೆ ಟೈಮ್ ಇಲ್ಲ. 5 ನಿಮಿಷ ಬಿಸಿನೀರಿಗೆ ಹಾಕ್ಕೊಂಡ್ರು ಬೇಗ ನೆಂದು ಬಿಡುತ್ತಲ್ವ. ನಿಮಗೆ ಟೈಮ್ ಇದ್ದರೆ ತಣ್ಣೀರೊಳಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಮತ್ತು ನ್ಯಾಪ್ಕಿನ್ ಒಳಗೆ ಒಂದು ಸ್ವಲ್ಪ ಕಾಳು ಹಾಕ್ಕೊಂಡು ಕೈಯಲ್ಲಿ ನಾನು ಹಿಂಗೆ ಅಂತ ಇದ್ದೀನಿ, ಸೇಮ್ ನ್ಯಾಪ್ಕಿನ್ ಹಿಂಗೆ ಅಂತ ಇರಬೇಕು. ಆದರೆ ಜೋರಾಗಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ನಿಧಾನವಾಗಿ ಹಿಂಗೆ ಅಂದ್ಬಿಟ್ಟಿದ್ದೀರಂದರೆ ನೋಡಿ, ಕಾಳು ಸಪ್ರೇಟ್ ಆಗಿದೆ, ಸಿಪ್ಪೆನೂ ಸಪ್ರೇಟ್ ಆಗಿದೆ. ಇವಾಗ ಕೈಯಲ್ಲೇ ಒಂದೊಂದೇ ಇತ್ಕೋದು ಕೂಡ ಸ್ವಲ್ಪ ಲೇಟ್ ಆಗ್ಬೋದು, ಇದು ತುಂಬ ಬೇಗ ಆಗುತ್ತೆ. ನಮಗೆ ಇತ್ಕೋಕ್ಕೆ ಬರಲ್ಲ, ನಮಗೆ ಕೈಯಲ್ಲಿ ಇತ್ಕೋದು ಸ್ವಲ್ಪ ಕಷ್ಟ ಅನ್ನೋರು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ. ನಂದು ಎಳೆಯದಾಗಿದೆ, ಒಂದು 5 ನಿಮಿಷಕ್ಕೆ ನೆಂದು ಬಿಡ್ತು. ನ್ಯಾಪ್ಕಿನ್ ಒಳಗೆ ಹಾಕ್ಬಿಟ್ಟು ನಾನು ಇತ್ಕೋದು ತೋರಿಸಿದ್ದೀನಲ್ವ. ನಿಮ್ಮ ಕಾಳು ಏನಾದರೂ ಸ್ವಲ್ಪ ಬಲ್ತಿದ್ರೆ ನೀವು ಇನ್ನೂ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಕಾಳು ಚೆನ್ನಾಗಿ ನೆಂದಿದೆ ಅಂದಮೇಲೆ ನ್ಯಾಪ್ಕಿನ್ಗೆ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ಇವಾಗ ಬಿಗಿನರ್ಸ್ಗೆ ಏನಾಗುತ್ತೆ, ಒಂದೊಂದೇ ಕಾಳು ಇತ್ಕೋದು ಕಷ್ಟ ಅನ್ಕೊತೀರಲ್ಲ, ಅವ್ರು ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ. ನ್ಯಾಪ್ಕಿನ್ ಒಳಗೆ ಸ್ವಲ್ಪ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಹಿಂಗೆ ಅಂತ ಇರಬೇಕು ಎಲ್ಲ ಸೈಡಿಂದನೂ. ಒಂದೊಂದು ಕಾಳು ಏನಾದರೂ ಹಂಗೆ ಸಿಪ್ಪೆ ಇರ್ಬೋದು, ಇನ್ನೆಲ್ಲ ಕಾಳು ಸಿಪ್ಪೆ ಸಪ್ರೇಟ್ ಆಗಿಬಿಟ್ಟಿರುತ್ತೆ. ನೋಡಿ, ಒಂದೊಂದು ಕಾಳು ನಂದು ಹಂಗೆ ಇದೆ. ಇದನ್ನು ನಾನು ಕೈಯಲ್ಲೇ ಇಟ್ಕೊತಾ ಇದ್ದೀನಿ. ಇನ್ನೆಲ್ಲನೂ ಸಪ್ರೇಟ್ ಆಗಿದೆ, ಕಾಳು ಸಪ್ರೇಟ್ ಆಗಿದೆ, ಸಿಪ್ಪೆನೂ ಸಪ್ರೇಟ್ ಆಗಿದೆ. ಈ ಥರನೇ ನಾನು 1 kg ಕಾಳು ಸೇಮ್ ನ್ಯಾಪ್ಕಿನ್ ಒಳಗೆ ಹಾಕ್ಬಿಟ್ಟೆ ನಾನು ಇಟ್ಕೊಂಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ, ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಈ ಟಿಪ್ಸು. ಲಾಸ್ಟ್ ಟಿಪ್ಸು, ನಾನು ಹೇರ್ ಪಿನ್ ಒಂದು ತಗೊಂಡಿದ್ದೀನಿ. ನಿಮಗೆ ಡ್ರೆಸ್ಸದು ನೆಕ್ಕು ತುಂಬ ಜಾಸ್ತಿ ಇದೆ, ಇಲ್ಲ ಟೀ ಶರ್ಟ್ದಾಗಲಿ ಬಿಡಿ ನೆಕ್ ಜಾಸ್ತಿ ಇದೆ ಅನಿಸಿದಾಗ ಸೇಮ್ ನಾನು ಫೋಲ್ಡ್ ಮಾಡ್ಕೊಂಡಲ್ಲ, ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಈ ಥರ ಏರ್ ಪಿನ್ ಹಾಕ್ಬಿಡಿ ಒಳಗಡೆಗೆ. ಈ ಥರ ನಿಮಗೆ ಸೂಜಿ ದಾರದಲ್ಲಿ ಹೊಲ್ಕೊಳ್ಳೋಕೆ ಟೈಮ್ ಇಲ್ಲ ಅಂದಾಗ ಈ ಥರ ಏರ್ ಪಿನ್ ಒಳಗಡೆಗೆ ಹಾಕ್ಬಿಟ್ಟಿದ್ದೀರಂದರೆ ಇದೊಂಥರ ಕಾಣಿಸೋದಿಲ್ಲ, ಡಿಫ್ರೆಂಟಾಗಿ ಕಾಣಿಸುತ್ತೆ. ಎಲ್ಲ ಫ್ರಿಲ್ಸ್ ಸೈಡಲ್ಲಿ ಫ್ರಿಲ್ಸ್ ಬಂದಂಗೆ ಅನಿಸುತ್ತೆ. ಹಾಕ್ಕೊಂಡಾಗೂ ಪಿನ್ ಹಾಕಿದ್ದೀನಿ ಅಂತ ಅನಿಸೋದು ಇಲ್ಲ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.